ನಾನು ಹಿಂಗೆ ಫಾರ್ಮ್ಯಾಟ್ನ ಆಮೇಲೆ ಕಳ್ಸ್ಕೊಡ್ತೀನಿ. ತುಂಬ ಈಸಿ ಇರಬೇಕು, ಒಂದು ಸಲ ನೋಡಿದ್ರೆ ಸಾಕು, ಎಲ್ಲ ಅರ್ಥ ಆಗೋಗುತ್ತೆ. ಇದೇನ್ರ ಇದು? ಕಡ್ದು ಗುಡ್ಡೆ ಹಾಕೋ ಕೆಲಸನೋ ಅಥವಾ ಕಡಿಯೋದು ಬಡಿಯೋದು ಏನೋ ಒಂದು ಕೊಡ್ತೀರಾ ಅಂದರೆ ಟಸ್ಸು ಪುಸ್ಸು ಅಂತ ನನಗೆ ಕೊಟ್ಟಿದ್ದೀರಾ. ತಲೆ ಕೆರ್ಕೊಂಡು ಗಾಯ ಮಾಡಿಕೊಂಡು ಒಂದು ನನಗೆ ಅರ್ಥ ಆಗ್ತಿಲ್ಲ. ಬಿಸ್ನೆಸ್ ಅಂದರೆ ನಂಬರ್ಸ್ ಕಣೋ, ಅದಕ್ಕೆ ಇದನ್ನೆಲ್ಲ ಮ್ಯಾನೇಜ್ ಮಾಡೋ ಅಂಥ ವ್ಯಕ್ತಿ ಬೇಕಾಗಿದ್ದಿದ್ದು. ಸಿಕ್ಕಿದ್ರೆ ಯಾರಾದರೂ? ತಂದೆ ನಿನ್ನ ಕೆಲಸನೇ ಅದು ಕಣೋ. ನೀನು ಹೊಸ ಹೊಸ ಲಿಸ್ಟ್ಗಳನ್ನ ಹೇಳಿದ್ರೆ ರುಕ್ಕು ಪಟ ಪಟ ಅಂತ ಎಂಟ್ರಿ ಮಾಡ್ಕೋತಾಳೆ, ಕೆಲಸ ಬೇಗ ಆಗುತ್ತಲ್ಲ. ಓಹೋ, ಹಾಗಿದ್ರೆ ನಾವು ಅಸಿಸ್ಟೆಂಟು ಜಂಟಿ ಕಾರ್ಯಾಚರಣೆ ಮಾಡೋದೆ 100%. ಆಯ್ತಪ್ಪ. ನಮ್ಮ ಅಣ್ಣ ಶಿವ ಪೂಜೆಲಿ ಕರಡಿ ಬಿಟ್ಟವ್ರಂಗೆ ಬಂದು ಇಲ್ಲಿ ಪುಂಗಿ ಬಿಡ್ತಾನಲ್ಲ ಗುರು. ಹೆಂಗಾದ್ರೂ ಮಾಡಿ ಎಸ್ಕೇಪ್ ಮಾಡಿಸ್ಬೇಕು ಅವನ್ನ. ಆಗ ನಮ್ಮ ಜಂಟಿ ಕಾರ್ಯಾಚರಣೆ ಜೋರಾಗಿ ನಡೆಸ್ಬೋದು. ನನಗೆ ಮಾರ್ಚ್ ತಿಂಗಳದ್ದು ಫೈಲ್ ಸಿಗುತ್ತಾ? ಕ್ವಾರ್ಟರ್ ಸ್ಟಾರ್ಟಿಂಗಿಂದನೇ ಶುರು ಮಾಡ್ತೀನಿ. ವಾಟರ್ ಸ್ಟಾರ್ಟಿಂಗ್ ಮಾರ್ಚ್ ಇಲ್ಲೆಲ್ಲ ಹುಡುಕ್ತೆ, ಮೋಸ್ಟ್ಲಿ ಕೆಳಗೆ ಬಿಟ್ಟಿರಬೇಕು. ಸ್ವಲ್ಪ ಚೆಕ್ ಮಾಡ. ಬೆಳಗ್ಗೆ ತಂದಿಟ್ನೋ ಇಲ್ಲೇ ಎಲ್ಲೋ ಇರಬೇಕು. ಅವಾಗಿಂದ ನೋಡ್ತಾ ಇದ್ದೀನಿ, ಇಲ್ಲಪ್ಪ. ಹೋಗಿ ಒಂದ್ಸಲ ಚೆಕ್ ಮಾಡೋಕ್ಕೇನೋ. ಕೆಲಸ ಮಾಡೋರಿಗೆ ಡಿಸ್ಟರ್ಬ್ ಮಾಡಬೇಡ ನೀನು. ಹ್ಞೂ ಆಯ್ತು, ನೋಡ್ಕೊ ಬರ್ತೀನಿ. ಬೇಕು ನಮ್ಮ ಅಣ್ಣ ಭಾರಿ ಫಾಸ್ಟ್ ಇದ್ದಾನೆ. ಇದೆಲ್ಲ ಏನು ಕಷ್ಟದ ಕೆಲಸ ಅಲ್ಲ. ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಕೆಲಸ ಬೇಗ ಬೇಗ ಮುಗಿಸ್ಬೋದು. ನಾನು ಕಾನ್ಸಂಟ್ರೇಟ್ ಮಾಡ್ತಾನೇ ಇದ್ದೀನಿ, ಬೇರೆ ಏನು ಯೋಚನೆ ಬರ್ತಾಯಿಲ್ಲ. ಯಾವುದಕ್ಕೆ? ವಿಷಯಗಳಿಗೆ. ಅದೇ ಯಾವ ವಿಷಯಕ್ಕೆ? ನಿನ್ನ ಬೆರಳುಗಳು ಆಹಾ ಎಷ್ಟು ಮುದ್ದಾಗಿದೆ. ನಿನ್ನ ಕಣ್ಗಳು ಅಲ್ಲಾಡದೆ ಒಂದೇ ಕಡೆ ನೋಡ್ತಿವೆ, ಚೂಪಾಗಿದೆ. ತುಟಿ ಹೊಳ ಹೊಳ ಅಂತ ಹೊಳಿತಿದೆ. ಸ್ಕಿನ್ನು ಯಪ್ಪ ನಾನೆಲ್ಲೂ ನೋಡೇ ಇಲ್ಲ, ಹಾಲಲ್ಲಿ ತೊಳೆದಿರೋ ಥರ ಇದೆ. ಮಾತು ಮುತ್ತು ಪೂಣಿಸ್ದಾಗ ಆಡ್ತೀಯ. ನಗು ಆಹಾ ಹಾ ಹಾ ಹಾ, ನೀನು ನಕ್ಕರೆ ನನಗೆ ಹಾರ್ಟಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಗಿದೆ. ಎಲ್ಲ ವಿಷಯಗಳನ್ನ ಗಮನಿಸ್ತಾನೇ ಇದ್ದೀನಿ, ಒಂದೊಂದೇ ಮನಸ್ಸಿಂದ ಹೋಗ್ತಾನೇ ಇಲ್ಲ. ರುಕೋ, ಏನು ಹೇಳು? ಒಂದು ವಿಷಯ ಕೇಳ. ಕೆಲಸದ ವಿಷಯ ಆದರೆ ಅಥವಾ ಏನೋ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಹೇಳು. ಅದು ವಿಷಯ ಏನಂದ್ರೆ, ಸರಿ ಬಿಡು, ಆಮೇಲೆ ಹೇಳು, ನಂಗೆ ಸ್ವಲ್ಪ ಕೆಲಸ ಇದೆ. ಇಟ್ರು ಒಂದು ವಿಷಯ, ಇಂಪಾರ್ಟೆಂಟ್ ಮ್ಯಾಟ್ರ್ ಆಫ್ ಇಂಡಿಯಾ ಹೇಳಿಲ್ಲ ಅಂದರೆ ವರ್ಲ್ಡ್ ವಾರ್ ಹೇಗೋಗುತ್ತೆ. ಅದೇನೇ ಅವಾಗಿಂದ ನೋಡ್ತಾ ಇದ್ದೀನಿ ಅಂತ ದನ ಓಡಿಸೋ ಥರ ಹೇಳ್ತಿದ್ಯಾ. ಇನ್ನು ಒಂದೇ ಒಂದು ಪದ ನಿಮ್ಮ ಬಾಯಿಂದ ಆಚೆ ಬಂದ್ರೂ ಬೆಳಗಿಂದ ಒಂದು ಫೈಲು ಮುಟ್ಟಿಲ್ಲ, ಬರೀ ಕಾಗೆ ಆರಿಸ್ತಿದ್ದಾನೆ ಅಂತ ನಿಮ್ಮ ತಂದೆಯವ್ರ ಹತ್ರ ಹೋಗಿ ಹೇಳ್ಬಿಡ್ತೀನಿ. ಓಹೋ, ಬ್ಲ್ಯಾಕ್ ಮೇಲ್ ಫ್ರಮ್ ವೈಟ್ ಫೀಮೇಲ್. ಏಪ್ರಿಲ್ 42 ಎಂಟ್ರಿ, ಸಪ್ಲೈಯರ್ ರಾಮಯ್ಯ ಆ್ಯಂಡ್ ಸನ್ಸ್, ಅಮೌಂಟು ರುಕ್ಕು, ಒಂದು ನಿಮಿಷ ಬಾಮ್ಮ ಇಲ್ಲಿ. ಎಕ್ಸ್ಕ್ಯೂಸ್ ಮೀ, ನನಗೆ ಕೊಡೋಕೆ ಹೇಳಿರೋದು. ಈಸ್ಕೊಂಡು ಬನ್ನಿ. ಹೇಳಿ ಮೇಡಮ್. ಅದೇನೋ ಫೈಲು ನೀನು ಕೊಟ್ಬಿಡು ಅಂತ ಹೇಳಿ ವಿನಯ್ ಕೊಟ್ಟ, ತಗೋ. ಥ್ಯಾಂಕ್ ಯು. ಹಲೋ ಕೃಷ್ಣ ಸರ್, ಒಂದು ನಿಮಿಷ ಬರ್ತೀರಾ? ಇವರೇ ಸ್ವಲ್ಪ ಬಿಸಿ ಇದೀವಿ ನಾವು. ಅಯ್ಯೋ ಒಂದು ನಿಮಿಷ, ತುಂಬ ಇಂಪಾರ್ಟೆಂಟ್, ಬನ್ನಿ ಸರ್. ಹೇಳಿ ಇವರೇ.
ಕೆಲಸ ಇರೋದು ಅವಳಿಗೆ. ನೀನು ಪಕ್ಕದಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಹಾಂ, ಗಣೇಶನ ಮುಂದೆ ಪಕ್ಕದಲ್ಲಿ ಇಲ್ಲಿ ಕೂತಿರುತ್ತಲ್ಲ ಹಾಗೆ. ಬಾರ ಹೋಗೋಣ. ಕೆಲಸ ಮಾಡೋಕ್ಕೂ ಫ್ರೀಡಮ್ ಇಲ್ಲಲ್ಲಪ್ಪ ಈ ದೇಶದಲ್ಲಿ ನಮಗೆ. ಫ್ರೀಡಮ್ ಬೇಕಾ ನಿನಗೆ? ಯಶೋ ಯಶೋ ಬಿಡು ಯಶೋ, ಇದೇನು ಕೋಣೆ ಹೇಳ್ಕೊಂಬಂದಂಗೆ ಹೇಳ್ಕೊಂಬರ್ತಾ ಇದೆಯಾ? ಏನಾಗಿದೆ ನಿನಗೆ? ಏನೋ ಆಗ್ತಿದೆ ಇಲ್ಲಿ. ಅವಳೇನೋ ಹೇಳ್ತಾಳೆ, ನೀನು ಓಡ್ ಹೋಗ್ತೀಯಾ? ಅವಳು ಫೈಲ್ ತಗೊಂಡ್ ಬಾ ಅಂತಂದ್ರೆ ಓಡ್ ಹೋಗಿ ಫೈಲ್ ಕೊಡ್ತಾ ಇದೀಯಾ? ನೀನೇನೋ ಅವಳಿಗೆ ಅಸಿಸ್ಟೆಂಟ್ ಏನೋ? ಯಶೋ ಅದಲ್ಲ ಯಶೋ, ನೀನು ಇಲ್ಲಿ ನೋಡು, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಏನ್ ನಡೀತಾ ಇದೆ ಇಲ್ಲಿ ಹೇಳೋ. ಯಶೋ ಇಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅಪ್ಪ ಒಪ್ಕೊಂಡಿದ್ದಾರೆ. ನಿನಗೆ ಬೇಕಾಗಿರೋದು ಅದೇ ತಾನೇ, ಮತ್ತೆ ಯಾಕೆ ಹಿಂಗಿಂಗೋ ಮಾತಾಡ್ತಿದ್ಯಾ? ಹ್ಞೂ ಕಣೋ, ನನಗೆ ಬೇಕಾಗಿರೋದು ಅದೇ ನಿಜ. ಆದರೆ ನನಗೆ ಬೇಡವಾಗಿರೋದು ಯಾವ್ದು ಗೊತ್ತಾ? ನೀನು ನಿಮ್ಮ ಅಣ್ಣ ವಿನಯ್ ಇಬ್ರು ಸೇರ್ಕೊಂಡು ಆ ಅಕ್ಕ ತಂಗಿರ್ ಹಾಕೋ ತಾಳಕ್ಕೆ ಕುಣಿತಾ ಇದ್ದೀರಲ್ಲ, ಅದು ನನಗೆ ಬೇಡವಾಗಿರೋದು ಕಣೋ. ಒಬ್ಳು ಮನೆ ಸೊಸೆ, ಇನ್ನೊಬ್ಳು ಕೆಲಸ ಮಾಡೋರು, ಇಬ್ರು ಹೇಳ್ದಾಗ ಈ ಮನೆ ನಡೀತಾ ಇದೆ. ಇನ್ನು ಹುಚ್ಚ ಬೆಪ್ಪ. ತಪ್ಪು ಅರ್ಥ ಮಾಡ್ಕೊಂಡಿದ್ದೆ ಡಾರ್ಲಿನ್. ಇಲ್ಲಿ ಯಾರನ್ನು ಡ್ಯಾನ್ಸ್ ಮಾಡಿಸ್ತಾ ಇಲ್ಲ. ಅವಳಿಲ್ಲಿ ಕೆಲಸ ಮಾಡ್ತಿರೋದಕ್ಕೇ ಅಪ್ಪ ನನಗೂ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು. ಇರು, ನೀನು ಒಂದು ಆ್ಯಂಗಲಿಂದ ನೋಡ್ತಾ ಇದೀಯ, ಆದರೆ ನಾನು ಬೇರೆ ಬೇರೆ ಆ್ಯಂಗಲಿಂದ ಬೇರೆ ಬೇರೆ ಡಿಸೈನ್ ಆಗಿ ನೋಡ್ತಾ ಇದ್ದೀನಿ. ಅಪ್ಪ ನೋಡು, ನನಗೆ ಡಿಸೈನ್ ಆಗೆಲ್ಲ ನೋಡೋದಕ್ಕೆ ಬರೋದಿಲ್ಲ. ನಂಗೆ ನೋಡೋಕ್ಕೆ ಬರೋದು ಒಂದೇ ಥರ. ನಾನು ಏನು ನೋಡ್ತೀನೋ ಅದೇ ಸತ್ಯ ಅಂತ ನಂಬೋಳು ನಾನು, ಆಯ್ತಾ? ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಯಶೋ ಡಾರ್ಲಿಂಗ್, ನೀನು ನೋಡ್ತಾ ಇರೋದೇ ಬೇರೆ, ಅದನ್ನು ಅರ್ಥ ಮಾಡ್ಕೋತಾ ಇರೋದೇ ಬೇರೆ. ನೀನು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ. ಇಲ್ಲಿ ರುಕ್ಕು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾಳೆ, ಅದಕ್ಕೆ ಕಷ್ಟಪಟ್ಟು ಈ ಮನೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವರಿಬ್ಬರು ತುಂಬಾ ಎಫರ್ಟ್ ಆಗ್ತಾ ಇದ್ದಾರೆ. ಇದಂತೂ ಸತ್ಯ, ನನ್ನ ನಂಬು. ಮೀಟ್ರ ಮಿಸ್ ಮೀಟರ್, ಏನೇ ನಾನು ಇನ್ನೂ ಬಂದೇ ಇಲ್ಲ, ಆವಾಗಲೇ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ಯಾ? ಹೆಂಗೆ? ನಂದು ಎಂಟ್ರಿಗಳೆಲ್ಲ ಮುಗೀತು, ಅದಕ್ಕೆ ಮನೆಗೆ ಹೊರಟು. ಓ ಹಾಗೆ ಓಕೆ, ನಾನೇ ಡ್ರಾಪ್ ಮಾಡ್ತೀನಿ ಬಾ. ಇನ್ನು ಡ್ರಾಪ್ ಮಾಡೋ ಟೆನ್ಷನ್ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಹೇಗೆ ಹೋಗಬೇಕು ಅಂತ ಚೆನ್ನಾಗಿ ಗೊತ್ತು. ನಿನಗೆ ಹೇಗೆ ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ನನಗೂ ಗೊತ್ತು. ಆದರೂ ಏನೋ ಪಾಪ ಅಂತ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಕೃಷ್ಣ, ಓಕೆ ಲೈ ಮೀಟ್ರು, ಏನೋ ಹ್ಯಾಪಿ ಆಗಿದ್ದೀನಿ ಕಡೆ. ನನ್ನ ಮೂಡ್ ತುಂಬ ಬೊಂಬಾಟಾಗಿದೆ. ಏನೋ ಡ್ರಾಪ್ ಮಾಡೋಕ್ಕೂ ಅವಕಾಶ ಕೊಡಲ್ಲ ಅಂತಾರಪ್ಪ ಜನ. ಏನಲ್ಲ ನಿಂದು? ಅಯ್ಯೋ ದೇವ್ರೆ.